ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದ್ಯಾಕೆ ಪುಸ್ತಕ ನಕ್ಬಿಟ್ರೆ ನಂಗೆ ಗೊತ್ತಾಗ್ಲಿಲ್ಲ ಮಿಸ್. ಆಗಿಲ್ಲ ಅಂದ್ರೆ ಬಿಡಿ. ಸರಿ, ಈಗ ಹೇಳಿ. ಏನು? ಅದೇ ಯಾಕೆ ನಕ್ಕದ್ರಿ ಅಂತ. ನಿಮ್ಗೆ ಅರ್ಥ ಆಗಿಲ್ಲ ಅಲ್ವಾ ಶ್ರೀ? ಬಿಡಿ. ಸೊ ಹಾ ಶ್ರೀ, ಅದು ಮುಂದಕ್ಕೆ ಯಾವ ಸಹಿ ಆಗ್ಬೇಕಾಯ್ತದೆ? ಏನೋ ಐತೆ, ನೀವು ಬೇಕಂದ್ಲೇ ಆಟ ಆಡಿಸ್ತಿದ್ದೀರಾ. ಅಲ್ಲ ಶ್ರೀ, ಒಂದ್ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಏನು ಅಂತ ನೀವೇ ಯೋಚನೆ ಮಾಡಿ ಅಂದ್ರೆ ನಿಮ್ಗೆ ಅದು ಮಾಡಕ್ ಆಗ್ತಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಹೇಳಿ? ಗೆಸ್ ಮಾಡಿ ಅಂದೆ, ನೀವು ಪದೇ ಪದೇ ನನ್ನೇ ಕೇಳ್ತಿದ್ದೀರಲ್ಲ. ಇದೇನೋ ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ಬಿಟ್ರೆ ಇವರು? ಸೈಟು ಹಾ, ನೀವು ಸಂಪಾದನೆ ಮಾಡಿದ ದುಡ್ಡನಾಗೆ ಸೈಟ್ ತಗೊಂಡ ನಾನು ಅದಕ್ಕೆ ಸಹಿ ಆಗ್ಬೇಕಾಯ್ತದೆ ತಾನೇ? ಶ್ರೀ, ನಾನ್ ಸೈಟ್ ತಗೊಂಡ್ರೆ ಅದಕ್ಕೆ ನೀವ್ ಯಾಕೆ ಸೈನ್ ಹಾಕ್ಬೇಕು? ಹಂಗ? ಹಾ, ಗೊತ್ತಾಯ್ತು. ನಮ್ಮಿಬ್ರದ್ದು ಇನ್ನೂ ಮದುವೆ ರಿಜಿಸ್ಟ್ರೇಷನ್ ಆಗಿಲ್ಲ. ಅದೇ ಅದೇ ಅಲ್ವೇ, ಅದಕ್ಕೆ ನಾನು ಸಹಿ ಆಗ್ಬೇಕಾಗಿರೋದು. ಅದನ್ನೇ ನೀವು ಹೇಳಿದ್ದು ತಾನೇ? ಓ ಹೌದಲ್ವಾ, ನಮ್ಮ ಮದ್ವೆ ರಿಜಿಸ್ಟ್ರೇಷನ್ ಇನ್ನೂ ಆಗೇ ಇಲ್ಲ. ಕರೆಕ್ಟು. ಅಂದ್ರೆ ನೀವು ಅದ್ರ ಬಗ್ಗೆ ಹೇಳಿಲ್ವಾ? ನನ್ನ ಗಂಡನೇ ಪಕ್ಕದಲ್ಲಿರುವಾಗ ನಂಗೆ ರಿಜಿಸ್ಟ್ರೇಷನ್ ಯಾಕೆ ಬೇಕು ಶ್ರೀ? ಬೇಡ ಅಂತೀರಾ? ಅಲ್ಲ, ಬೇಕು, ಆದ್ರೆ ನಿಧಾನವಾಗಿ ಮಾಡಿಸ್ಕೊಳ್ಳೋಣ. ಆದ್ರೆ ಇವಾಗ ನಾನು ಹೇಳಿದ್ದು ಆ ಸಹಿ ಅಲ್ಲ, ಬೇರೆ. ಬೇರೆನಾ? ಗೊತ್ತಾಯ್ತು. ನಾನ್ ಸಹಿ ಆಗ್ಬೇಕಾಗಿರೋದು ನಾನು ಸಂದಾಗಿ ಓದಿ ಪರೀಕ್ಷೆ ಬರ್ದು 10ನೇ ಕ್ಲಾಸ್ ಪಾಸ್ ಆಗಿ. ಅದಲ್ಲ ಶ್ರೀ. ಅದು ಅಲ್ವಾ? ಹ್ಮ್ ಮತ್ತೆ ನಾನು ಹೇಳಿದ ಸಹಿ ನಮ್ಮಿಬ್ರಿಗೂ ಸಂಬಂಧಪಟ್ಟಿದ್ದು. ಏನ್ ಮಿಸ್ ನೀವು? ರಿಜಿಸ್ಟ್ರೇಷನು ಅಲ್ಲ ಅಂತೀರಾ, ಸೈಟು ಅಲ್ಲ ಅಂತೀರಾ, ಪರೀಕ್ಷೆನೂ ಇಲ್ಲ ಅಂತೀರಾ, ಮತ್ತಿನ್ ಯಾವ್ದು ಮಿಸ್? ಸೊ ಹೇಳಿ ಮಿಸ್. ನಾನು ಹೇಳಲ್ಲ ಶ್ರೀ, ನೀವೇ ಗೆಸ್ ಮಾಡಬೇಕು. ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಟೈಮ್ ತಗೊಂಡು ಗೆಸ್ ಮಾಡಿ. ನೋಡ್ತೀನಿ ನೀವು ಗೆಸ್ ಮಾಡ್ತಿರೋ ಇಲ್ವೋ ಅಂತ. ಹೇಳಿ ಮೇಡಮ್. ಮೂರ್ತಿ ಅಣ್ಣ, ನಾಳೆ ಮಧ್ಯಾಹ್ನ ಮೀಟಿಂಗ್ ಇತ್ತಲ್ಲ, ಅದನ್ನ ಸ್ವಲ್ಪ ಪ್ರೀಪೋನ್ ಮಾಡಿ ಎಲ್ರಿಗೂ ಬರಕ್ಕೆ ಹೇಳಿ. ಸರಿ ಮೇಡಮ್. ಹಾಗೆ ಸೈನ್ಸ್ ಮ್ಯೂಸಿಯಂ ರಿನೋವೇಷನ್ ಲೆಟರ್ ಇತ್ತಲ್ಲ, ಅದ್ರ ಬಗ್ಗೆನೂ ನಂಗೆ ನೆನೆಸಿ. ಆಯ್ತು ಮೇಡಮ್. ನಾನು ಹೊರಡ್ತೀನಿ. ಸರಿ, ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಯೋಚನೆ ಮಾಡಿ ಅಂತ ನಾನು ಕಂಡಿಡಿದ್ಬಿಟ್ಟೆ. ಸರಿ ಹೇಳಿ, ಏನು? ನಾನು ಹಾಕ್ಬೇಕಾಗಿರೋ ಸಹಿ ಮುಂದಿನ ಚುನಾವಣೆ ಬರ್ತದಲ್ಲ, ಆಗ ಓಟ್ ಹಾಕ್ಬೇಕಾದ್ರೆ ಹಾಕ್ತಾರಲ್ಲ ಸಹಿ, ಅದೇ ತಾನೇ? ಶ್ರೀ, ಆ ಸಹಿ ನಮ್ಮಿಬ್ರಿಗೂ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ದೆ. ಓಟ್ ಹಾಕೋದು ನಮ್ಮಿಬ್ರಿಗೂ ಸಂಬಂಧಪಟ್ಟಿದ್ದ? ವಾ, ಹೌದಲ್ವೇ? ಕಿವಾದ್ದು ಅಂದ್ಕೂಡ್ಲೆ ನಾನು ಅದೇ ಅನ್ಕೊಂಬಿಟ್ಟೆ. ಮತ್ತಿನ್ ಯಾವ್ದು ಮಿಸ್ಸು? ನಡೀರಿ ಶ್ರೀ. ಕರೆಕ್ಟು. ನೀವು ಹೇಳ್ಬೇಕಾದ್ರೆ ಸಣ್ಣ ನನ್ನಂತ ಹೇಳಿದ್ರಿ. ಏನಂತ ಹೇಳಿ ಮಿಸ್? ಶ್ರೀ, ಲೇಟ್ ಆಗ್ತಿದೆ, ದಾರಿಲಿ ಹೋಗ್ತಾ ಗೆಸ್ ಮಾಡ್ಕೊಂಡು ಹೋಗೋಣ ಬನ್ನಿ. ಮಿಸ್, ನಾನು ಯಾವ್ದಾನ ಟೂರ್ಗೆ ಹೋಗಿ ಅಲ್ಲಿ ಹೋಟ್ಲ ಏನೋ ಸಹಿ ಹಾಕ್ಬೇಕಾ?
ಇಲ್ಲ ಶ್ರೀ, ಮತ್ತೆ ದಾನ ಧರ್ಮ ಮಾಡ್ಬೇಕಾದ್ರೆ ಏನೋ ಸಹಿ ಹಾಕ್ಬೇಕಾ? ಅದು ಅಲ್ಲ. ಮತ್ತಿನ್ನೇನ್ ಮಿಸ್ಸು? ಟೈಮ್ ತಗೊಳ್ಳಿ ಅಂತ ಹೇಳ್ದೆ ತಾನೆ. ಯಾಕೆ ಅಷ್ಟೊಂದು ಕಾತುರ ನಿಮ್ಗೆ? ನೀವು 9 ತಿಂಗ್ಳಿಗೆ ಹುಟ್ಟಿದ್ರು ಅಥವಾ 7 ತಿಂಗ್ಳಿಗೆ ಹುಟ್ಟಿದ್ರು ಅಂತ ಅತ್ತೆನ ಕೇಳ್ಬೇಕು. ಶ್ರೀ, ಏನಾಯ್ತು? ಈಗ್ಲೇ ಅತ್ತೆಗೆ ಫೋನ್ ಮಾಡ್ಬೇಕಾ? ಏನಾಯ್ತು ಶ್ರೀ? ಯಾಕೆ, ಏನಾಯ್ತು? ಮಿಸ್ಸು, ಯಾರೋ ಈ ಕಡೆ ರಪ್ಪಂದು ಹೋದಂಗಾಯ್ತು. ಅದಕ್ಕೇನಂತೆ, ರೋಡಲ್ಲಿ 10 ಜನ ಓಡಾಡ್ತಾರಪ್ಪ. ನಮ್ ಗಾಡಿ ಲೇಟ್ ನೋಡ್ಬಿಟ್ಟು ಯಾರೋ ಓಡೋಕ್ ಬಚ್ಚಿಟ್ಕೊಂಡಂಗಾಯ್ತು. ಒಂದ್ ನಿಮಿಷ ಇರಿ. ಏಯ್, ಯಾವಲ್ಲ ಅದು? ಏಯ್, ಯಾವಲ್ಲ ಅವನು? ಆಚೆ ಬರ್ತೀಯಾ ಇಲ್ಲ? ಅಣ್ಣ ಅಣ್ಣ ಹೊಡಿಬೇಡ ಅಣ್ಣ, ಅಣ್ಣ ವಿನೀರ, ಅಯ್ಯೋ ಅಣ್ಣ ಹೊಡಿಬೇಡ ಅಣ್ಣ, ಹೊಡಿಬೇಡ ಕಣ್ಣ ಅಣ್ಣ, ಹೊಡಿಬೇಡ ಹೊಡಿಬೇಡ ಅಣ್ಣ. ಅಣ್ಣ ನಾನಣ್ಣ ಮುತ್ತು. ಲೇ, ನೀನೇನ್ಲ ಮಾಡ್ತಿದ್ದೆ ಇಟ್ಟತ್ನಾಗ? ಅದು ಇಲ್ಲೇ ಏನು ಮುತ್ತು, ಏನ್ ಮಾಡ್ತಿದ್ಯಾ ಇಲ್ಲಿ? ಅಯ್ಯ, ಯಾರ ಕಣ್ಗೂ ಕಾಣಿಸ್ಕೋಬಾರ್ದು ಅನ್ಕೊಂಡಿದ್ದೆ. ಹೋಗಿ ಹೋಗಿ DC ಮೇಡಮು ಕಂಟಿ ಸಾಹೇಬ್ರಿಗೆ ಸಿಗಾಕೊಂಬಿಟ್ಟೆ. ಏನ್ ಮಾಡ್ತಿದ್ಯಾ ಅಂತ ಕೇಳ್ದೆ. ಅಯ್ಯೋ ಸ್ನೇಹಕ, ನಂದು ವಾರಕ್ಕೆ 2 ಕುರಿ ಯಾವನ ಬಡ್ಡಿ ಮಗ ಕದೀತವನೆ. ಬಡ್ಡಿ ಐದ ಸಿಕ್ಕಾಕೊಂಡ್ರೆ ಡಿಕ್ಕು ಅಂತ ಕಾಯ್ಕೊಂಡಿದ್ದೆ. ಹೋದ್ ವಾರ ಕದ್ದವನು ಇದೇ ದಾರಿನಾಗ ಹೋಗವನೆ. ಅದು ನಿಂಗೆ ಗೊತ್ತಾಯ್ತು? ಅಣ್ಣ, ಅವನ್ ಚಪ್ಪಲಿ ಗುರುತ್ನ ನಮ್ ಗದ್ದೆ ತಾವ್ ನೋಡ್ದೆ, ಕೆಸರು ಮೆತ್ಕೊಂಡು ಹಿಂಗಾಸೆ ಹೋಗವನೆ. ಅವನು ಬರೋದು 12-1 ಗಂಟೆ ಮ್ಯಾಕೆಯ. ಅಷ್ಟ್ರಾಗ ನಾನು ಇಲ್ಲಿ ಬಂದು ಸೇರ್ಕೊಬಿಡವ ಅಂತ ಬಂದು ಕುಂತಿದ್ದೆ. ಕುರಿ ಕಾಳು ಹಿಡಿಯಕ್ಕೆ ನೀನು ನರಿ ವೇಷ ಹಾಕೊಂಡಿದ್ಯಾ? ಲೈ, ಅದನ್ನ ನಮ್ಮರ್ತ 7 ಬರ್ತಾನೆ. ಸರಿ ಬಿಡು, ಯಾರು ಅಂತ ಕಂಡಿಡಿಯಮ್ಮ. ಅದು ದಿಟ್ಟಿವೆ ಅಕ್ಕ. ಖುಷಿ ನೋಡಕ್ಕ, ಊರ್ನಾಗೆಲ್ಲ ಕುರಿಗಳು ಕಾಣೆ ಆಯ್ತವೆ ಅಂತ ಸುದ್ದಿ. ಸರಿ ಮುತ್ತು, ನಾನು ವಿಚಾರಿಸ್ತೀನಿ. ನೀನ್ ಹೀಗೆಲ್ಲ ಬಚ್ಚಿಟ್ಕೊಳಕ್ ಹೋಗಿ ಬೇರೆ ಏನೋ ಅನಾಹುತ ಆಗೋದ್ ಬೇಡ. ನೀನ್ ಮೊದ್ಲು ಮನೆಗೆ ಹೋಗು. ಸರಿ ಅಕ್ಕ. ಅದಿರ್ಲಿ, ನೀವಿಬ್ರೇನು ಈಟೊತ್ತಲ್ಲ ಅದು ಇಲ್ಲಿ? ಲೈ, ಗಂಡ ಹೆಂಡತಿ ಏಟದ ಬಂದ ನಿಂಗೇನಲ್ಲ? ಅದು ಸರಿನೇ, ಅಷ್ಟಕ್ಕೂ ನಿಮ್ಮನ್ನು ಮುಟ್ಟೋದರೆ ಯಾವನ್ಗೈತೆ. ಆದ್ರೆ ಇವತ್ತು ಗಲಾಟೆ ಬೇರೆ ಆಯ್ತಲ್ಲ, ಅದಕ್ಕೆ ಕೇಳ್ದೆ. ಗಲಾಟೆನಾ? ಏನ್ ಗಲಾಟೆ? ಓಹೋ, ನಿಮ್ಮಿಬ್ರಿಗೂ ವಿಷಯ ಗೊತ್ತಿಲ್ವೇ? ಅದೇ ಮೆಸ್ತವ ಗಲಾಟೆ ಆಯ್ತಲ್ಲ, ರೌಡಿಗಳೆಲ್ಲ ಬಂದ್ಬಿಟ್ಟಿದ್ರು. ಆದ್ರೆ ನಮ್ ಪುಟ್ಟಕ್ಕ ಕೈನ ಕುಡ್ಗಲ್ ಮಡಿಕೊಂಡು ಅಬ್ಬಾ ನೋಡಕ್ ಸಖತ್ತಾಗಿತ್ತು. ಧೈರ್ಯ ಅಂದ್ರೆ ನಮ್ ಪುಟ್ಟಕ್ಕನಾಗಿರ್ಬೇಕು. ಶ್ರೀ, ನಡೀರಿ, ಅವನ ನೋಡ್ಕೊಂಡ್ ಬರೋಣ. ಸರಿ ಮಿಸ್. ರೈ, ನೀನು ಒಳ್ಳೆ ಆಯ್ತಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.